ಆಕ್ಚುಲಿ ನಾನು ಮಾತಾಡ್ತಾ ಇದ್ದೆ ಎಲ್ಲರ ಜೊತೆನೂ, ಅಂದ್ರೆ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅಶ್ವಿನಿ ಅವ್ರ ಜೊತೆಗೆ. ನಾವಿಬ್ರದ್ದು ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇತ್ತು. ಮತ್ತೆ ಇಬ್ರು ಹೆಂಗೆ ಅಂದ್ರೆ ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ವಿ. ನಿಮ್ಮ ಅಭಿಪ್ರಾಯನ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ, ನನ್ನ ಅಭಿಪ್ರಾಯನ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ರು. ಇಬ್ರು ಒಬ್ರನ್ನೊಬ್ರು ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ಎಲ್ಲರ ಜೊತೆಗೂ ಒಳ್ಳೆ ಕನೆಕ್ಷನ್ ಇತ್ತು. ನಾನು ಮಾಡ್ತಾ ಇದ್ದಿದ್ದು ಅಡುಗೆನ ಎಲ್ಲರೂ ಇಷ್ಟಪಡ್ತಾ ಇದ್ರು. ಅವ್ರನ್ನ ಹೊರತುಪಡಿಸಿ ಎಲ್ಲರ ಜೊತೆ ಮಾತಾಡುವಾಗಲೂ ನನಗೆ ಯಾರ್ಯಾರು ಏನೇನು ಅನ್ನೋದು ಕೂಡ ನನಗೆ ಅರ್ಥ ಆಗಿತ್ತು. ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಆ 1.5 ಅವರಲ್ಲಿ ನಿಮಗೆ ಆ ಥರ ಕಾಣಿಸಿರ್ಬೋದು. ಹೌದು, ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಿದ್ದು ಅವ್ರ ಜೊತೆಗೇ. ಎಲ್ಲರ ಜೊತೆನೂ ನಾನು ಹೋಗಿ ಬರ್ತಾ ಇದ್ದೆ. ಅಲ್ಲೇನೋ ಒಂಥರ ಕಿರಿಕೋ, ಅವರು ಹಿಂದೊಂದು ಮುಂದೊಂದು ಮಾಡ್ತಾ ಇದ್ರು ತುಂಬ ಜನ. ಸೊ ಇನ್ನೊಂದೇನಂದ್ರೆ ಕೆಲವ್ರು ಅವ್ರವ್ರ ಕಂಫರ್ಟ್ ಝೋನಲ್ಲೇ ಇರ್ತಿದ್ರು. ಈಗ ಗಿಲ್ಲಿ ಕಾವ್ಯ ಮಧ್ಯೆ ನಾನು ಹೋಗಿ ಸಡನ್ನಾಗಿ ಕ್ಲೋಸ್ ಆಗೋಕ್ಕಾಗಲ್ಲ. ಧನುಷು, ಅಭಿ, ಸ್ಪಂದನ ಅವ್ರದ್ದೊಂದು ಕ್ಲೋಸ್ ಬಾಂಡಿಂಗ್ ಇತ್ತು. ಅವ್ರ ಮಧ್ಯೆ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ರಕ್ಷಿತಾ ಮಲ್ಲಮ್ಮ ಅವ್ರ ಜೊತೆ ಇದ್ರು, ನಾವು ಅವ್ರ ಮಧ್ಯೆ ಹೋಗೋಕ್ಕಾಗ್ತಾ ಇಲ್ಲ. ಧ್ರುವಂತ್ ಮಲ್ಲಮ್ಮ ಇದ್ರು, ನಾನು ಸಂಧಿಯಲ್ಲಿ ಅವ್ರನ್ನ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೂರಜ್ ರಾಶಿಕಾ ಇದ್ರು, ನಾನು ಅವ್ರ ಮಧ್ಯೆ ಹೋಗ್ತಾ ಇರಲಿಲ್ಲ. ನೀವು ನೋಡಿದ್ರೆ ಇಡೀ ಮನೇಲಿ ಆಯಾ ಕಂಫರ್ಟ್ ಝೋನಲ್ಲಿ ಅವ್ರು ಇದ್ರು.